ಪ್ರಭುವೇ ನಿನ್ನ ಬಳಿ ಬಂದೆ, ಗುರುವೇ ನಿನ್ನ ನೋಡಲೆಂದೇ. ಪ್ರಭುವೇ ನಿನ್ನ ಬಳಿ ಬಂದೆ, ನಿನ್ನ ನೋಡಲೆಂದೇ. ಗುರುವೇ ನಿನ್ನ ಬಳಿ ಬಂದೆ, ನಿನ್ನ ಕಾಣಲೆಂದೇ. ಗುರುವೇ ನಿನ್ನ ಬಳಿ ಬಂದೆ, ನಿನ್ನ ಕಾಣಲೆಂದೇ. ಮನ ತುಂಬಿ ಹಾಡುವೆ, ಹೃದಯಾದಿ ಹಾಡುವೆ. ಮನ ತುಂಬಿ ಹಾಡುವೆ, ಹೃದಯಾದಿ ಹಾಡುವೆ. ಪ್ರಭುವೇ ನಿನ್ನ ಬಳಿ ಬಂದೆ, ನಿನ್ನ ನೋಡಲೆಂದೇ. ಸರಿ ಅಡುವ. ಪ್ರಭುವೇ ನಿನ್ನ ಬಳಿ ಬಂದೆ, ನಿನ್ನ ನೋಡಲೆಂದೇ. ಗುರುವೇ ನಿನ್ನ ಬಳಿ ಬಂದೆ, ನಿನ್ನ ಕಾಣಲೆಂದೇ. ಗುರುವೇ ನಿನ್ನ ಬಳಿ ಬಂದೆ, ನಿನ್ನ ಕಾಣಲೆಂದೇ. ಹಲ್ಲೆಲೂಯಾ ಆಮೆನ್, 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 ಹಲ್ಲೆಲೂಯಾ ಆಮೆನ್. ಹೌದು ಪ್ರಿಯರೇ, ಈ ರಾತ್ರಿ ಆರಾಧನೆಗೆ ಪ್ರಭು ಯೇಸುವಿನ ನಾಮದಲ್ಲಿ ನೀವೆಲ್ಲರನ್ನ ಸ್ವಾಗತಿಸುತ್ತೇನೆ. ವೆಲ್ಕಮ್ ಟು ಯು ಆಲ್. ಎಸ್, ಟುಡೇ ಇಸ್ ಬ್ಲೆಸ್ಸಿಂಗ್ ಡೇ ಇನ್ ಯುವರ್ ಲೈಫ್. ಟುಡೇ ಇಸ್ ಮಿರಾಕಲ್ ಡೇ ಇನ್ ಯುವರ್ ಲೈಫ್. ಇಂದು ನಿನ್ನ ಜೀವನದಲ್ಲಿ ಒಂದು ಅದ್ಭುತಕರವಾದಂತಹ ದಿನ. ಇಂದು ನಿನ್ನ ಜೀವನದಲ್ಲಿ ಒಂದು ಆಶೀರ್ವಾದದ ದಿನ. ಒಂದನ ಸಹೋದರ, ಒಂದನ ಸಹೋದರಿ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಈಗ ನಿಮ್ಮೆಲ್ಲರನ್ನ ಸ್ವಾಗತಿಸಿ ಆ ಪ್ರಭುವಿಗೆ ನಾನು ಸಮರ್ಪಿಸುತ್ತೇನೆ. ಕೀರ್ತನೆಗಾರ 106ರಲ್ಲಿ 1ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಪ್ರಭು ದಯಾಪೂರಿತ, ಆತನ ಪ್ರೀತಿ ಶಾಶ್ವತ. ಪ್ರಭು ದಯಾಪೂರಿತ, ಆತನ ಪ್ರೀತಿ ಶಾಶ್ವತ. ತೋರಿ ಆತನಿಗೆ ನಿಮ್ಮ ಸ್ತುತಿ ಸ್ತೋತ್ರ ಕೃತಜ್ಞತೆ ಎಂಬುದಾಗಿ. ಹೌದು ಪ್ರಿಯರೇ, ಆ ಪ್ರಭುವಿಗೆ ನಮ್ಮ ಕೃತಜ್ಞತೆಯನ್ನು ನಾವು ತೋರಿಸಬೇಕು. ಸ್ತುತಿ ಸ್ತೋತ್ರವನ್ನ ನಾವು ಆತನಿಗೆ ಕೃತಜ್ಞತೆಯಾಗಿ ಸಮರ್ಪಿಸಬೇಕು. ಯಾಕೆಂದರೆ ನಮ್ಮ ದೇವರು ನಿಜ ದೇವರು, ನಮ್ಮ ದೇವರು ನಿಜ ರಕ್ಷಕರು, ನಮ್ಮ ಪಾಪ ವಿಮೋಚಕರು, ನಮ್ಮನ್ನು ಸಂಪೂರ್ಣವಾಗಿ ಅನುಗ್ರಹಿಸುವವರು, ಆಶೀರ್ವಾದದ ಕೊಡುಗೆಗಳನ್ನು ನಮ್ಮ ಮೇಲೆ ಹರಿಸುವವರು. ಆ ಪ್ರಭುವನ್ನು ನಾವು ಹರಸಬೇಕು, ಆ ಪ್ರಭುವನ್ನು ನಾವು ಸ್ಮರಿಸಬೇಕು. ಕರೆಯುವ ಪ್ರಿಯರೇ, ಆ ಪ್ರಭುವಿಗೆ ಹೇಳೋಣ. ಆ ಪ್ರಭುವಿನ ಬಳಿ ನಾವು ಹೋಗುವ. ಈ ರಾತ್ರಿ ಪ್ರಿಯರೇ ಕೊನೆಯ ರಾತ್ರಿ ಆಗಿರಬಹುದು, ನಮಗೆ ಗೊತ್ತಿಲ್ಲ. ನಾಳೆ ಈ ಲೋಕವನ್ನು ನೋಡುತ್ತೇವೋ ನೋಡುವುದಿಲ್ಲವೋ ನಮಗೆ ಗೊತ್ತಿಲ್ಲ. ಪ್ರಿಯರೇ, ಆ
ಪ್ರಭುವನ್ನು ನೋಡೋಣ, ಆ ಪ್ರಭುವನ್ನು ವೀಕ್ಷಿಸೋಣ, ಆ ಪ್ರಭುವನ್ನು ವೀಕ್ಷಿಸಿ ನಾವು ನೋಡೋಣ, ನಾವು ಆಡೋಣ. ಪ್ರಭುವೇ ನಿನ್ನ ಬಳಿ ಬಂದೆ, ನಿನ್ನ ನೋಡಲೆಂದು. ಸಿಂಗ್ ಎವರಿಬಡಿ. ಪ್ರಭುವೇ ನಿನ್ನ ಬಳಿ ಬಂದೆ, ನಿನ್ನ ನೋಡಲೆಂದು. ಹಾಲೆಲೂಯಾ. ಪ್ರಭುವೇ ನಿನ್ನ ಬಳಿ ನಿಂತೆ, ನಿನ್ನ ನೋಡಲೆಂದು. ಹಾಲೆಲೂಯಾ. ಪ್ರಭುವೇ ನಿನ್ನ ಬಳಿ ನಿಂತೆ, ನಿನ್ನ ನೋಡಲೆಂದು. ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ. ಹೌದು ಪ್ರಿಯರೇ, ಸರ್ವೇಶ್ವರರಾದ ಸ್ವಾಮಿ ದೇವರು, ಸದಮಲ ಸ್ವಾಮಿಯಾದ ದೇವರು, ಸದಾ ನನ್ನನ್ನು ನಿನ್ನನ್ನು ದೃಷ್ಟಿಸಿ ನೋಡುತ್ತಾ ಇರುವಂತಹ ದೇವರು, ಆ ಪ್ರಭುವನ್ನು ತಲೆ ಎತ್ತಿ ನೋಡುವಾಗ, ಹೌದು ಪ್ರಿಯರೇ, ಆ ಪ್ರಭುವನ್ನು ತಲೆ ಎತ್ತಿ ನೋಡುವಾಗ, ಆ ಪ್ರಭುವಿನ ಬಳಿ ನಿಲ್ಲುವಾಗ, ಆ ಪ್ರಭುವನ್ನ ನಾವು ಸಂಪೂರ್ಣವಾಗಿ ಸಮರ್ಪಿಸುವಾಗ, ಪ್ರಭುವಿಗೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸುವಾಗ, ಕೀರ್ತನೆಗಾರ 35ರಲ್ಲಿ 22ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಪ್ರಿಯರೇ ನೀನೇ ನೋಡಿರುವೆ ಪ್ರಭು, ಇನ್ನು ಸುಮ್ಮನಿರಬೇಡ ಎಂಬುದಾಗಿ. ನೀನೇ ನೋಡಿರುವೆ ಪ್ರಭು, ಇನ್ನು ನೀನು ಸುಮ್ಮನಿರಬೇಡ ಎಂಬುದಾಗಿ. ಹೌದು ಪ್ರಿಯರೇ, ಕೀರ್ತನೆಗಾರ 113ರಲ್ಲಿ 1ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಹಲ್ಲೆಲೂಯಾ, ಪ್ರಭುವಿನ ದಾಸರೇ ಸ್ತುತಿ ಮಾಡಿ, ಪ್ರಭುವಿನ ನಾಮಸ್ತುತಿಯನ್ನು ಮಾಡಿ ಎಂಬುದಾಗಿ. ಸ್ತುತಿ ಮಾಡಿ, ಆ ಪ್ರಭುವಿಗೆ ಸ್ತುತಿ ಮಾಡಿ ಎಂಬುದಾಗಿ. ಪ್ರಿಯರೇ, ಆ ಪ್ರಭುವನ್ನು ಸ್ತುತಿಸುವುದಕ್ಕಾಗಿ ಈ ಲೋಕದಲ್ಲಿ ಜನಿಸಿರುವಂತಹ ಮಕ್ಕಳು ನಾವು. ಆ ಪ್ರಭುವನ್ನು ಆರಾಧಿಸುವುದಕ್ಕಾಗಿ ಈ ಲೋಕದಲ್ಲಿ ಕರೆ ಹೊಂದಿರುವಂತಹ ಮಕ್ಕಳು ನಾವು. ಪೂರ್ಣ ಹೃದಯ, ಪೂರ್ಣ ಮನಸ್ಸು, ಪೂರ್ಣ ಆತ್ಮ, ಪೂರ್ಣ ಶರೀರ, ಪೂರ್ಣ ಶಕ್ತಿಯಿಂದ ಸಂಪೂರ್ಣವಾಗಿ ನಾವು ಪ್ರಭುವನ್ನು ಆರಾಧಿಸಲು ಕರೆ ಹೊಂದಿದ್ದೇವೆ. ಪ್ರಿಯರೇ, ಸಮರ್ಪಿಸಿಕೊಳ್ಳ. ನಿನ್ನ ದೇವರು ನಿನ್ನ ನುಡಿಯನ್ನು ಕೇಳುವಂತಹ ದೇವರು, ನಿನ್ನ ದೇವರು ನಿನ್ನೊಡನೆ ವಾಸ ಮಾಡುವ ದೇವರು, ಸದಮಲ ಸ್ವಾಮಿಯಾದ ದೇವರು, ವಿಶ್ವವ್ಯಾಪ್ತ ಮಹಿಮೆಯುಳ್ಳ ಸ್ವಾಮಿ. ಈಗ ನಿನಗಾಗಿ ನನಗಾಗಿ ತನ್ನ ಸ್ವರ್ಗದ ಪದವಿಯನ್ನೇ ತ್ಯಜಿಸಿ ಬಂದಂತಹ ದೇವರು, ಆ ಪ್ರಭುವನ್ನು ನೋಡು. You see your Lord Jesus Christ. Yes, He's your God. He's your Lord. He's your King. He's your Redeemer. He's your Protector. Yes, He's a powerful God. He's a healer. Yes, He's your Savior. Surrender. Oh, Abba Father, thank you, my Lord. Oh, Abba Father, I surrender. Oh, my Jesus, I surrender. I surrender. Come and fill with me, my Lord Jesus. Hallelujah. 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 Yes, my Lord Jesus. I love you, my Jesus. ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಸ್ವಾಮಿ. ಅಬ್ಬಾ ಫಾದರ್, have mercy on us. ಅಪ್ಪ ತಂದೆಯೇ, ನಮ್ಮ ಮೇಲೆ ಕರುಣೆ ತೋರಿರಿ. ಅಬ್ಬಾ ಫಾದರ್, have mercy on us. ಅಪ್ಪ ತಂದೆಯೇ, ನಮ್ಮ ಮೇಲೆ ಕರುಣೆ ತೋರಿರಿ. ಅಬ್ಬಾ ಫಾದರ್, have mercy on us. ಅಪ್ಪ ತಂದೆಯೇ, ನಮ್ಮ ಮೇಲೆ ಕರುಣೆ ತೋರಿರಿ. ಅದು ಪ್ರಿಯರೇ, ಕೀರ್ತನೆಗಾರ ಹೇಳುತ್ತಾನೆ 115ನೇ ಕೀರ್ತನೆಯಲ್ಲಿ 9ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಪ್ರಭುವಿನಲ್ಲಿದೆ ಭರವಸೆ, ಇಸ್ರಾಯೇಲ್ ಜನರಿಗೆ ಆತನೇ ಸಹಾಯಕ, ರಕ್ಷಾ ಕವಚ. ಅದರಿಂದ ನಾವು ಇಸ್ರಾಯೇಲ್ ದೇವರಾದ ಸದಮಲ ಸ್ವಾಮಿಯಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಿಯರೇ, ಸಮರ್ಪಿಸುವ ಮತ್ತೊಂದು ಆವರ್ತಿ ಆಡುತ್ತಾ ಸಮರ್ಪಿಸುವ. ಪ್ರಭುವೇ, ನಾನು ನಿನ್ನ ಮುಂದೆ ನಿಂತಿದ್ದೇನೆ ಎಂಬುದಾಗಿ ಸಮರ್ಪಿಸುವ. ಪ್ರಭುವೇ, ನಿನ್ನ ಬಳಿ ಬಂದೆ, ನಿನ್ನ ನೋಡಲೆಂದು. ಪ್ರಭುವೇ, ನಿನ್ನ ಬಳಿ ಬಂದೆ, ನಿನ್ನ ನೋಡಲೆಂದು. ಹಲ್ಲೆಲೂಯಾ. ಪ್ರಭುವೇ, ನಿನ್ನ ಬಳಿ ನಿಂತೆ,
ಕಾಣಲೆಂದು ಪ್ರಭುವೇ ನಿನ್ನ ಬಳಿ ನಿಂತೆ ನಿನ್ನ ಕಾಣಲೆಂದು ಹಲ್ಲೆಲೂಯಾ 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 Obrigado por sonhar, Jesus. Obrigado por sonhar, Jesus. Obrigado por sonhar, Jesus. Aleluia, aleluia. Aleluia, aleluia. ಪ್ರಭುವೇ ನಿನ್ನ ಬಳಿ ಬಂದೆ ನಿನ್ನ ನೋಡಲೆಂದು ಪ್ರಭುವೇ ನಿನ್ನ ಬಳಿ ಬಂದೆ ನಿನ್ನ ನೋಡಲೆಂದು ಗುರುವೇ ನಿನ್ನ ಬಳಿ ನಿಂತೆ ನಿನ್ನ ಕಾಣಲೆಂದು ಗುರುವೇ ನಿನ್ನ ಬಳಿ ನಿಂತೆ ನಿನ್ನ ಕಾಣಲೆಂದು ನಿನ್ನ ಕಾಣಲೆಂದು ಹೌದು ಪ್ರಿಯರೇ, ಆ ಪ್ರಭುವನ್ನು ಕಾಣುವುದಕ್ಕಾಗಿ ಇದ್ದೇವೆ, ಆ ಪ್ರಭುವಿನ ಸಾನ್ನಿಧ್ಯದಲ್ಲಿದ್ದೇವೆ. ಈ ರಾತ್ರಿಯ ಆರಾಧನೆ ನಮ್ಮೆಲ್ಲರ ತನುಮನಗಳನ್ನು ನಾವು ಸಮರ್ಪಿಸೋಣ. ನಮ್ಮ ಜೀವನವನ್ನೇ ನಾವು ಸಮರ್ಪಿಸೋಣ. ನಮ್ಮೆಲ್ಲ ಕೊರತೆಗಳನ್ನು ಸಮರ್ಪಿಸೋಣ.
ನಮಗಿರುವ ಕೊರತೆಗಳು ನಮ್ಮನ್ನು ಸಂಪೂರ್ಣವಾಗಿ ಕಿಂದರನಾಗಿ ಮಾಡಿದೆ. ಹಣದ ಕೊರತೆ ಇರಬಹುದು, ಆರೋಗ್ಯದ ಕೊರತೆ ಇರಬಹುದು, ಸಂತೋಷದ ಕೊರತೆ ಇರಬಹುದು, ಅವಶ್ಯಕತೆಯ ಹಲವಾರು ಕೊರತೆಗಳು ನಮ್ಮಲ್ಲಿ ಇರಬಹುದು. ಪ್ರಿಯರೇ, ಆ ಎಲ್ಲ ಕೊರತೆಗಳನ್ನ ಯೇಸುವಿನ ಕರೆಗಳಿಗೆ ಸಮರ್ಪಿಸೋಣ. ನಮ್ಮ ಕಣ್ಣೀರನ್ನು ಒರೆಸುವಂತಹ, ನಮ್ಮ ಕಣ್ಣೀರುಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕುವಂತಹ ಪ್ರಭು, ಜೀವನದ ಕ್ಷಣಗಳಲ್ಲಿ ಕೀರ್ತನೆಗಾರನ ಹೇಳುವಾಗೆ ಬೇಟೆಗಾರನ ಬಲೆಯಿಂದ ರಕ್ಷಿಸುವಂತಹ ಪ್ರಭು, ಅದು ಬೇರೆ. ನಾವು ಕೂಗಿ ಕರೆಯುವಾಗ ನಮ್ಮ ಸ್ವರಕ್ಕೆ ಮರುಸ್ವರವನ್ನು ಕೊಡುವಂತಹ ಪ್ರಭು, ನಮ್ಮ ದಿನನಿತ್ಯದ ಜೀವನದಲ್ಲಿ ಕ್ಷಣಕ್ಕೂ ನಮ್ಮನ್ನು ಕಾಯುವಂತಹ ಪ್ರಭು, ಕುಟುಂಬದಲ್ಲಿ ನಮ್ಮ ಕೊರತೆಗಳು, ಹೇಳುತ್ತಿರದಂತಹ ಕೊರತೆಗಳು, ಸರಿಯಾದ ಊಟವಿಲ್ಲದವರು ಈ ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ ಪ್ರಿಯರೇ. ಹಲವಾರು ಕೊರತೆಗಳ ಗೊಂದಲದಲ್ಲಿ ಸಿಲುಕಿರುವಂತಹ ಕುಟುಂಬಗಳು ಎಷ್ಟೋ ಇದೆ ಪ್ರಿಯರೇ. ಎಲ್ಲ ಕುಟುಂಬಗಳನ್ನು ಸಮರ್ಪಿಸಿ, ಕೊರತೆ ಇರುವಂತಹ ಎಲ್ಲ ಕುಟುಂಬಗಳನ್ನ, ಕೊರತೆಯಲ್ಲಿರುವಂತಹ ಎಲ್ಲ ದೀನರನ್ನ, ಕೊರತೆಯಲ್ಲಿರುವಂತಹ ಎಲ್ಲ ದಾರಿದ್ರ್ಯರನ್ನ, ವಿಶೇಷವಾಗಿ ಕೊರತೆಯಲ್ಲಿರುವಂತಹ ಬಾಣತಿಯರನ್ನ ನಾವು ಸಮರ್ಪಿಸೋಣ. ಗರ್ಭಿಣಿಯರಾಗಿ ಔಷಧವಿಲ್ಲದೆ, ಒಂದು ಒಳ್ಳೆಯ ಊಟವಿಲ್ಲದೆ, ಮದ್ದಿಲ್ಲದೆ, ಯಾರ ಆಶ್ರಯವಿಲ್ಲದೆ ಇರುವಂತಹ ಎಷ್ಟೋ ಬಾಣತಿಯರು ಪ್ರಿಯರೇ, ಆ ಮಕ್ಕಳ ಮೇಲೆ ದೇವರ ಕರುಣೆ ಅರಿಯುವಂತೆ ಪ್ರಾರ್ಥಿಸೋಣ. ಪೌಷ್ಟಿಕ ಆಹಾರವಿಲ್ಲದಂತಹ ಬಾಣತಿಯರು, ಒಂದು ಒಳ್ಳೆಯ ಸೌಕರ್ಯವಿಲ್ಲದಂತಹ ಬಾಣತಿಯರು, ಒಂದು ಲೋಟ ಹಾಲು ಸಹ ಇಲ್ಲದೆ, ಒಂದು ಹೊತ್ತಿನ ಆಹಾರವೂ ಸಹ ಸರಿಯಾಗಿ ಸಿಕ್ಕದೆ, ಪೋಷಣೆ ಸಿಕ್ಕದಂತಹ ಬಾಣತಿಯರು ಪ್ರಿಯರೇ, ಎಲ್ಲ ಪ್ರೆಗ್ನೆನ್ಸಿಯಾಗಿ ಬಾಣತಿಯರಾಗಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ಸಮರ್ಪಿಸೋಣ. ಹಾಗೆ ಪ್ರಸವವಾಗಿ ತನ್ನ ಮಗುವನ್ನು ಕೈಯಲ್ಲಿ ಇಟ್ಟುಕೊಂಡು ಹೊಟ್ಟೆಗೆ ಸರಿಯಾದ ಊಟವಿಲ್ಲದೆ, ತನ್ನ ಕೂಸಿಗೆ ಮೊಲೆ ಹಾಲನ್ನು ಸಹ ಕೊಡಲು ಆಗದೆ, ಹಾಲಿಲ್ಲದೆ ಇರುವಂತಹ ತಾಯಂದಿರನ್ನು ಒಪ್ಪಿಸೋಣ ಪ್ರಿಯರೇ. ಪೌಷ್ಟಿಕಾಂಶದ ಕೊರತೆಯಿಂದ ಇರುವಂತಹ ತಾಯಂದಿರನ್ನು ನಾವು ಒಂದು ಕ್ಷಣ ನೆನೆಸಿಕೊಳ್ಳೋಣ. ನಮ್ಮ ಜೀವನದಲ್ಲಿ ನಮಗೆ ಎಲ್ಲವೂ ಇರಬಹುದು ಪ್ರಿಯರೇ. ನಮ್ಮ ಮಕ್ಕಳು ಬಾಣತಿಯರಾಗಿ ಗರ್ಭಧರಿಸಿರಬಹುದು, ನಮ್ಮ ಒಡ ಹುಟ್ಟಿದವರು ಬಾಣತಿಯರಾಗಿ ಗರ್ಭಧರಿಸಿರಬಹುದು, ಆದರೆ ಅವರೆಲ್ಲರನ್ನ ನಾವು ಸಮೃದ್ಧಿಯಾಗಿ ನಾವು ನೋಡಿಕೊಳ್ಳುತ್ತೇವೆ. ಆದರೆ ಭಿಕ್ಷುಕರಾಗಿ ರಸ್ತೆಯಲ್ಲಿ ಇರುತ್ತಾ, ಮದ್ದಿಲ್ಲದೆ, ಒಂದು ಮನೆಯೂ ಇಲ್ಲದೆ, ಮರದ ಕೆಳಗೆ ವಾಸಿಸುತ್ತಾ, ಒಂದು ಗುಡಾರಗಳಲ್ಲಿ ಬಿಡಾರ ಮಾಡಿ ವಾಸಿಸುತ್ತಾ, ಚಳಿಯಲ್ಲಿ ನಡುಗುತ್ತಾ, ಮಗುವನ್ನ ತನ್ನ ಹೃದಯದಲ್ಲಿ ಅಪ್ಪಿ ಹಿಡಿಯುತ್ತಾ, ಗುಡುಗಿಗೆ ಕಿವಿ ತಾಗದಂತೆ, ಚಳಿಗೆ ಮೈ ತಾಗದಂತೆ ತನ್ನ ದೇಹದಲ್ಲಿ ಅಪ್ಪಿ ಹಿಡಿಯುವಂತಹ ಈ ಲೋಕದ ಎಷ್ಟೋ ಜನ ಬಡವರಾಗಿ ದಾರಿದ್ರ್ಯರಾಗಿರುವಂತಹ ಬಾಣತಿಯರು ಮಕ್ಕಳನ್ನು ಎತ್ತಂತವರಿದ್ದಾರೆ ಪ್ರಿಯರು. ಅವರೆಲ್ಲರನ್ನು ಸಮರ್ಪಿಸೋಣ, ಎಲ್ಲರನ್ನು ಸಮರ್ಪಿಸೋಣ. ಅದು ಪ್ರಿಯರೇ, ಅವರ ಮೇಲೆ ದೇವರ ಕರುಣೆ ಹರಿಸುವಂತೆ ನಾವು ಪ್ರಾರ್ಥಿಸೋಣ. ಹಾಗೆ ಎಷ್ಟೋ ಜನ ಮಕ್ಕಳಿಲ್ಲದ ಬಂಚಿಯರು ಈ ಲೋಕದಲ್ಲಿ ಇದ್ದಾರೆ ಪ್ರಿಯರೇ. ಒಂದು ಮಕ್ಕಳಿಗಾಗಿ, ಒಂದು ಮಗುವಿಗಾಗಿ ರಾತ್ರಿಯಾಗಲು ಪ್ರಾರ್ಥಿಸುತ್ತಾ, ವರ್ಷವಿಡೀ ಪ್ರಾರ್ಥಿಸುತ್ತಾ ಇರುವಂತಹ ತಂದೆ ತಾಯಿಯಿಂದ ಇದ್ದಾರೆ ಪ್ರಿಯರೇ. ಅವರನ್ನು ಸಮರ್ಪಿಸೋಣ. ಮಕ್ಕಳಿಲ್ಲ ಎಂಬ ಕೊರತೆ, ಮಕ್ಕಳಿಲ್ಲ, ನನ್ನ ಗಂಡಿಗೆ ಹೆಂಡತಿಗೆ ಮಕ್ಕಳಿಲ್ಲ ಎಂಬ ಕೊರತೆ, ನನಗೆ ಒಂದು ಮಗುವಿಲ್ಲ ಎಂಬ ಕೊರತೆ. ಯೆರೆಮೀಯನ ಪುಸ್ತಕ 31ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಗರ್ಭಿಣಿಯರನ್ನು ದಿನ ತುಂಬಿದ ಬಸುರಿಯರನ್ನ ಒಟ್ಟಿಗೆ ಕರೆತರುವೆನು, ಅವರು ದೊಡ್ಡ ಗುಂಪಾಗಿ ಇಲ್ಲಿಗೆ ಬರುವರು ಎಂಬುದಾಗಿ. ಅದು ಪ್ರಿಯರೇ, ಪ್ರಭುವಿನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಎಲ್ಲ ಗರ್ಭಿಣಿಯರನ್ನ, ಬಸುರಿಯರನ್ನ ಹಾಗೂ ಪ್ರಸವಿಸಿದಂತ ಎಲ್ಲ ತಾಯಂದಿರನ್ನ, ಬಂಜಿಯಂದಿರನ್ನ ನಾವು ಸಮರ್ಪಿಸೋಣ.
ಪ್ರಿಯರೇ, ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವ ದೇವರ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಈಗೋ ಈ ಲೋಕದಲ್ಲಿ ಪ್ರಭು ಯೇಸು ಕುವರನ್ನ ಜನ್ಮವಿತ್ತಂತಹ ತಾಯಿ, ಗರ್ಭಿಣಿಯಾದಂತಹ ತಾಯಿ, ಪ್ರಸವ ವೇದನೆಗೆ ಸಿದ್ಧವಾದಂತಹ ತಾಯಿ, ಒಂದು ಮನೆಯೂ ಸಿಕ್ಕಲಿಲ್ಲ, ಸ್ಥಳವೂ ಸಿಕ್ಕಲಿಲ್ಲ, ತಿನ್ನಲು ಆಹಾರ ಸಿಕ್ಕಲಿಲ್ಲ, ಕುಡಿಯಲು ನೀರು ಸಿಕ್ಕಲಿಲ್ಲ, ಬಿಸಿ ನೀರು ಸಿಕ್ಕಲಿಲ್ಲ. ಒಂದು ದನದ ಕೊಟ್ಟಿಗೆಯಲ್ಲಿ ಪ್ರಭು ಯೇಸುವಿಗೆ ಜನ್ಮ ಕೊಟ್ಟಂತಹ ಪರಿಶುದ್ಧ ತಾಯಿ, ನಿರ್ಮಲ ತಾಯಿ. ಆ ತಾಯಿಯನ್ನು ನೋಡುವ, ಆ ತಾಯಿಯ ನೋವು ಎಷ್ಟಿರಬಹುದು. ದಿನ ತುಂಬಿದ ದಿನದ ಸಮಯದಲ್ಲಿ ಆ ಕತ್ತೆಯ ಮೇಲೆ ಕುಳಿತು ಪ್ರಯಾಣ ಮಾಡುತ್ತಾ ಅಮ್ಮ 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 ಎಂಬ ನೋವಿನಿಂದ ಕೂಗಿದಂತಹ ತಾಯಿಯ ಸ್ವರ ನಮಗೆ ಗೊತ್ತಿಲ್ಲ. ಪ್ರಸವಿಸುವಾಗ ಯಾರೂ ಪಕ್ಕದಿಲ್ಲ, ತಾಯಿಯ ಪಕ್ಕದಲ್ಲಿ ಯಾರೂ ಇಲ್ಲ, ಯಾರೂ ಇಲ್ಲ. ಜೋಸೆಫರು ಮಾತ್ರ ಇದ್ದಾರೆ, ಪತಿಯಾದ ಜೋಸೆಫರು ಮಾತ್ರ ಇದ್ದಾರೆ. ಅಮ್ಮ ಅಮ್ಮ ಎಂದು ಗರ್ಭಿಣಿಯಾಗಿರುವ ತಾಯಿ ಪ್ರಸವಿಸುವ ತನ್ನ ಪ್ರಿಯ ಪುತ್ರನನ್ನು ಪ್ರಸವಿಸುವ ಸಮಯದಲ್ಲಿ ಬಿಸಿ ನೀರು ಸಹ ಇಲ್ಲ, ತಣ್ಣನೆಯ ಗಾಳಿ, ತಣ್ಣನೆಯ ನೀರು, ಸುತ್ತಲಿರುವ ಪ್ರಾಣಿಗಳು. ಆ ಪ್ರಭು ಯೇಸು ದರಿದ್ರರಾಗಿ ಜನಿಸಿದರು. ಆ ಪ್ರಭು ಯೇಸು ದನದ ಕೊಟ್ಟಿಗೆಯಲ್ಲಿ ಚಳಿಯಲ್ಲಿ ಜನಿಸಿದರು. ಆ ತಾಯಿ ತನ್ನ ಮಗುವನ್ನು ಅಪ್ಪಿಕೊಂಡರ ಹೃದಯದಲ್ಲಿ, ಎದೆಯಲ್ಲಿ. ಸಂತ ಜೋಸೆಫರು ಒಂದು ವೈದ್ಯರಾದರು. ಪ್ರಸವವನ್ನು ಮಾಡಿದ್ದು ಸಂತ ಜೋಸೆಫರು. ಅವರ ಕೈಗಳೆಲ್ಲವೂ ರಕ್ತಸಿಕ್ತವಾಗಿತ್ತು. ತಾಯಿ ತನ್ನ ಪ್ರಿಯ ಪುತ್ರನನ್ನು ಗರ್ಭಿಸುವಾಗ ಆ ಒಕ್ಕಳ ಕುಡಿಯನ್ನು ಕತ್ತರಿಸಿದ್ದು ಜೋಸೆಫರು. ಆ ಒಕ್ಕಳ ಕುಡಿಗೆ ಗಂಟು ಹಾಕಿದ್ದು ಜೋಸೆಫರು. ತನ್ನ ಕರಗಳಲ್ಲಿ, ರಕ್ತಸಿಕ್ತವಾದ ಕರಗಳಲ್ಲಿ ರಕ್ಷಕರಾದ ಪ್ರಭು ಯೇಸುವನ್ನ ಹೊರಗೆ ತೆಗೆದು ತನ್ನ ತಾಯಿಯ ಮಡಿಲಿಗೆ ಚೆಲ್ಲಿದಂತಹ ಜೋಸೆಫರು. ಆ ತಾಯಿಯ ಗರ್ಭ, ಆಗ ತಾಯಿಯ ಪ್ರಸವ ವೇದನೆ ದಾರಿದ್ರ್ಯವಾದ ಪ್ರಸವ ವೇದನೆ. ಆ ತಾಯಿಯ ಪ್ರಸವ ವೇದನೆ ಕಣ್ಣೀರಿನ ಪ್ರಸವ ವೇದನೆ, ಏಕಾಂಗಿತನದ ಪ್ರಸವ ವೇದನೆ. ಇದೇ ಪ್ರಸವ ವೇದನೆಯನ್ನು ಇವತ್ತು ಈ ಲೋಕದಲ್ಲಿ ಎಷ್ಟೋ ಜನ ಅನುಭವಿಸುತ್ತಾ ಇದ್ದಾರೆ. ರಸ್ತೆಗಳಲ್ಲಿ, ಬೀದಿಗಳಲ್ಲಿ, ಯಾರೂ ಇಲ್ಲದೆ ಏಕಾಂಗಿತನದಿಂದ, ಗಂಡನು ಸಹ ಇಲ್ಲದೆ, ಗಂಡನು ತೀರಿ ಹೋಗಿ ವಿಧವೆತನದಲ್ಲಿ ಅನುಭವಿಸುವಂತಹ ಅನುಭವಗಳು. ಆ ತಾಯಿಯಲ್ಲಿ ಪ್ರಾರ್ಥಿಸುವ, ಅಮ್ಮ, ಗರ್ಭಿಣಿಯಾಗಿರುವಂತಹ ಒಂದೊಂದು ಮಕ್ಕಳನ್ನ, ಪ್ರಸವಿಸುತ್ತಿರುವಂತಹ ಒಂದೊಂದು ಮಕ್ಕಳನ್ನ, ಬಂಜಿಯಾಗಿರುವ ಪ್ರತಿಯೊಬ್ಬರನ್ನ ಅಮ್ಮ ನಿಮಗೆ ಸಮರ್ಪಿಸುತ್ತೇವೆ. ಅಮ್ಮ ಅವರ ಮೇಲೆ ಕರುಣೆ ತೋರಿ ಅಮ್ಮ, ನಿಮ್ಮ ಪ್ರಿಯ ಪುತ್ರನಲ್ಲಿ ಪ್ರಾರ್ಥಿಸಿ ಅಮ್ಮ ಎಂಬುದಾಗಿ ಪ್ರಾರ್ಥಿಸೋಣ. ಪ್ರಾರ್ಥಿಸೋಣ. ಆ ಯೇಸುವನ್ನ ಮತ್ತೊಮ್ಮೆ ನೋಡೋಣ. ಯೇಸುವನ್ನ ಮತ್ತೊಮ್ಮೆ ನೋಡೋಣ. ಯೇಸುವನ್ನ ತಲೆ ಎತ್ತಿ ನೋಡೋಣ. ಪ್ರಭುವೆ, ನಾನು ನಿನ್ನ ಬಳಿ ಬಂದಿದ್ದೇನೆ ಸ್ವಾಮಿ. ಗುರುವೆ, ನಾನು ನಿನ್ನ ಬಳಿ ಬಂದಿದ್ದೇನೆ ಸ್ವಾಮಿ. ಈ ಲೋಕದಲ್ಲಿರುವಂತಹ ಪ್ರತಿಯೊಂದು ಗರ್ಭಿಣಿಯರಿಗಾಗಿ, ಈ ರಾತ್ರಿ ಪ್ರಸವಿಸುತ್ತಿರುವವರಿಗಾಗಿ, ಆಸ್ಪತ್ರೆಯಲ್ಲಿ ಸೀರಿಯಸ್ ಆಗಿರುವವರಿಗಾಗಿ, ಗರ್ಭಪಾತವಾಗುತ್ತಿರುವವರಿಗಾಗಿ, ಹಾಗೂ ಸಿಸೇರಿಯನ್ ಆಗುತ್ತಿರುವವರಿಗಾಗಿ, ಯಾರು ಇಲ್ಲದೆ ಏಕಾಂಗಿತನದಲ್ಲಿ ಒಂದು ಗಂಡ ತನ್ನ ಹೆಂಡತಿಯನ್ನು ಇಟ್ಟುಕೊಂಡು ಅತ್ತಿತ್ತ ಒಂದು ನಾಯಿ ಮರಿಯಾಗಿ ಓಡಾಡುತ್ತಿರುವ ಒಂದೊಂದು ವ್ಯಕ್ತಿಗಾಗಿ, ಅಥವಾ ಯಾರೂ ಇಲ್ಲದೆ ತಪ್ಪಲಿಗಳಾಗಿ ಆಸ್ಪತ್ರೆಯಲ್ಲಿ ಕಣ್ಣೀರಿನಿಂದ ಅಯ್ಯೋ ನನಗೆ ತಾಯಿ ಇಲ್ಲ, ಅಯ್ಯೋ ನನಗೆ ಯಾರೂ ಇಲ್ಲ, ಅಯ್ಯೋ 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 ಅಮ್ಮ ಅಮ್ಮ ಎಂದು ದುಃಖಿಸುತ್ತಿರುವಂತಹ ಒಂದೊಂದು ಹೆಣ್ಣು ಮಗಳನ್ನು ಸಮರ್ಪಿಸೋಣ. 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 ಪ್ರಭುವೇ, ನಿನ್ನ ಬಳಿ ಬಂದೆ, ನಿನ್ನ ನೋಡಲೆಂದು. ಪ್ರಭುವೇ, ನಿನ್ನ ಬಳಿ ಬಂದೆ, ನಿನ್ನ ನೋಡಲೆಂದು. ಗುರುವೇ, ನಿನ್ನ ಬಳಿ ನಿಂತೆ, ನಿನ್ನ ಕಾಣಲೆಂದು. ಪ್ರಭುವೇ, ನಿನ್ನ ಬಳಿ ನಿಂತೆ, ನಿನ್ನ ಕಾಣಲೆಂದು. ಮಕ್ಕಳಿರುವ ಬಂಜಿಯರು ಒಂದು ಕಡೆ ಹೋರಾಟ,
ನಮಗಾಗಿ ಯೇಸು ಶಿಲುಬೆಯಲ್ಲಿ ತೂಗಾಡುತ್ತಾ ಇದ್ದಾರೆ. ದಾರಿದ್ರ್ಯರಾಗಿ ಲೋಕದಲ್ಲಿ ಜನಿಸಿ ಬಂದರು. ಅದಕ್ಕಾಗಿ ನಾವು ನೋಡುತ್ತೇವೆ, ಓಂ ದರಿದ್ರಾಯ ನಮಃ, ಓಂ ಕನ್ನಿಕಸುತಾಯ ನಮಃ, ಓಂ ದರಿದ್ರಾಯ ನಮಃ, ಓಂ ಕನ್ನಿಕಸುತಾಯ ನಮಃ. ದರಿದ್ರರಾಗಿ ಹುಟ್ಟಿ ಬಂದ ಪ್ರವೇಶ, ಈ ದರಿದ್ರತನಕ್ಕೆ ಎಲ್ಲರನ್ನು ಸಮರ್ಪಿಸೋಣ. ಅಮ್ಮ, ನಿನ್ನ ಪ್ರಿಯ ಪುತ್ರನಲ್ಲಿ ಭಿನ್ನಯಿಸಿ ಪ್ರಾರ್ಥಿಸಿ ಅಮ್ಮ ಎಂದು ಕೇಳಿಕೊಳ್ಳೋಣ. ಮಕ್ಕಳಿಲ್ಲದ ದಂಪತಿಗಳಿಗಾಗಿ ಅಮ್ಮ ನಾವು ಪ್ರಾರ್ಥಿಸುತ್ತಾ ಇದ್ದೇವಮ್ಮ. ಅಮ್ಮ, ಕರುಣಿಸುವಂತೆ ನಿಮ್ಮ ಪ್ರಿಯ ಪುತ್ರನಲ್ಲಿ ಪ್ರಾರ್ಥಿಸಿ ಅಂತ ಅನಿಸುವ ಪ್ರಿಯರೇ, ಒಂದು ಸುಂದರವಾದ ಗಳಿಗೆ ಪ್ರಿಯರೇ, ಪ್ರತಿ ದಿನದಲ್ಲಿ ಒಂದೊಂದು ಭಿನ್ನಗಳನ್ನ ಇಟ್ಟು ನಾವು ಈ ಶಿಲುಬೆ ಆರಾಧನೆಯನ್ನು ಮಾಡಲು ಪವಿತ್ರ ಆತ್ಮನ ಪ್ರೇರಣೆ. ಪ್ರಿಯರೇ, ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರನ್ನ, ಬಂಧುಗಳನ್ನ, ಮಿತ್ರರನ್ನ ಸ್ವಾಗತಿಸಿರಿ ಈ ರಾತ್ರಿ ಆರಾಧನೆಗೆ. ನಾವೆಲ್ಲರೂ ಒಂದೇ ಮಕ್ಕಳಾಗಿ, ಪ್ರಭುವಿನ ಮಕ್ಕಳಾಗಿ ನಾವು ಆರಾಧಿಸುವ, ನಾವು ಪ್ರಾರ್ಥಿಸುವ ಪ್ರಾರ್ಥಿಸುವ ಪ್ರಾರ್ಥಿಸುವ. ಯೇಸುವೇ ಸ್ತೋತ್ರ ಎಂದು ನಾ ಹಾಡುವೆ, ಯೇಸುವೇ ಸ್ತೋತ್ರ ಎಂದು ನಾ ಹಾಡುವೆ. ಸರ್ವ ಯೇಸುವೇ ಸ್ತೋತ್ರ ಎಂದು ನಾ ಹಾಡುವೆ, ಯೇಸುವೇ ಆರಾಧನೆ ಎಂದು ಹಾಡುವೆ, ಯೇಸುವೇ ಆರಾಧನೆ ಎಂದು ಹಾಡುವೆ. ಅರ್ಗ ಜೀಸು ಹೊಗಳ ಜೀಸು, ಅರ್ಗ ಜೀಸು ಹೊಗಳ ಜೀಸು, ಮಹಿಮಾ ಜೀಸು ನಮನ್ ಜೀಸು, ಮಹಿಮಾ ಜೀಸು ನಮನ್ ಜೀಸು. ಹೋಸನಾ ಜೀಸು, ಹೋಸನಾ ಜೀಸು, ಹಲ್ಲೆಲೂಯಾ ಹಲ್ಲೆಲೂಯಾ. आराधन तुका सुमिया जीसु, आराधन तुका सुमिया जीसु, प्रणाम तुका सुमिया जीसु, जीसु जीसु, प्रणाम तुका सुमिया जीसु, जीसु जीसु. ಯೇಸುವೇ ಸ್ತೋತ್ರ ಎಂದು ನಾ ಹಾಡುವೆ, ಯೇಸುವೇ ಸ್ತೋತ್ರ ಎಂದು ನಾ ಹಾಡುವೆ, ಯೇಸುವೇ ಆರಾಧನೆ ಎಂದು ಹಾಡುವೆ, ಯೇಸುವೇ ಆರಾಧನೆ ಎಂದು ಹಾಡುವೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ
ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಸ್ತುತಿಸುವ ನಾವೆಲ್ಲರೂ ಒಂದಾಗುವ, ಪ್ರತಿಯೊಬ್ಬರನ್ನು ಸಮರ್ಪಿಸೋಣ. ಎಲ್ಲ ಗರ್ಭಿಣಿಯರನ್ನ, ಪ್ರಸವ ವೇದನೆಗೆ ಸಿದ್ಧರಾಗಿರುವವರನ್ನ, ಗರ್ಭಧರಿಸಲು ಸಿದ್ಧರಾಗಿರುವವರನ್ನ, ಎಲ್ಲ ಮಂಜೀರನ್ನು ಸಮರ್ಪಿಸೋಣ. ಎಲ್ಲರೂ ಸಮರ್ಪಿಸೋಣ. ನಮ್ಮ ಪ್ರಾರ್ಥನೆಗೆ ಶಕ್ತಿ ಉಂಟು ಪ್ರಿಯರೇ. ಈ ರಾತ್ರಿ ಆರಾಧನೆಗೆ ಶಕ್ತಿ ಉಂಟು. ಈ ರಾತ್ರಿ ಆರಾಧನೆಗೆ ನಾವು ಒಂದಾಗೋಣ. ಈ ರಾತ್ರಿ ಆರಾಧನೆಗೆ ನಾವು ಸಿದ್ಧರಾಗೋಣ. ಎಲ್ಲರೂ ಯೇಸುವಿಗೆ ನಮ್ಮ ಹೃದಯವನ್ನು ಸಮರ್ಪಿಸೋಣ. ನಮ್ಮ ಹೃದಯವನ್ನು ಸಮರ್ಪಿಸೋಣ. ನಮ್ಮೆಲ್ಲ ಕೊರತೆಗಳನ್ನು ಸಮರ್ಪಿಸೋಣ. ನಮ್ಮ ವೈಯಕ್ತಿಕ ಕೊರತೆಗಳನ್ನು ಸಮರ್ಪಿಸೋಣ. ನಮ್ಮೆಲ್ಲ ವೈಯಕ್ತಿಕ ಕೊರತೆಗಳು, ಮನಸ್ಸಿನ ಗಾಯದ ಕೊರತೆಗಳು, ಸಂತೋಷದ ಕೊರತೆಗಳು, ಈ ಲೋಕದ ಕೊರತೆಗಳು, ಅವಶ್ಯಕತೆಯ ಕೊರತೆಗಳು, ಎಲ್ಲವನ್ನು ಸಮರ್ಪಿಸೋಣ. ಪವಿತ್ರ ಆತ್ಮರಿಗೆ ಸಮರ್ಪಿಸೋಣ. ಪವಿತ್ರ ಆತ್ಮರಿಗೆ ಸಮರ್ಪಿಸೋಣ. ಪವಿತ್ರ ಆತ್ಮರಿಗೆ ಸಮರ್ಪಿಸೋಣ. ಓ ಪಾವನಾತ್ಮರೇ, ಪಾವನಾತ್ಮರೇ, ಇಳಿದು ಬನ್ನಿರಿ. ಓ ಪಾವನಾತ್ಮರೇ, ಓ ಪಾವನಾತ್ಮರೇ, ಇಳಿದು ಬನ್ನಿರಿ. ಓ ಪಾವನಾತ್ಮರೇ, ಓ ಪಾವನಾತ್ಮರೇ, ಇಳಿದು ಬನ್ನಿರಿ. ಇಳಿದು ಬನ್ನಿರಿ. ಶಕ್ತಿಯಾಗಿ ಬನ್ನಿರಿ, ಯುಕ್ತಿಯಾಗಿ ಬನ್ನಿರಿ. ಶಕ್ತಿಯಾಗಿ ಬನ್ನಿರಿ, ಮುಕ್ತಿಯಾಗಿ ಬನ್ನಿರಿ. ಓ ಪಾವನಾತ್ಮರೇ, ಓ ಪಾವನಾತ್ಮರೇ. Come Holy Spirit, fill my heart. Come Holy Spirit, fill my mind. Come Holy Spirit, fill my heart. Come Holy Spirit, fill my mind. Come Holy Spirit, fill my family. Come Holy Spirit, fill my family. Come Holy Spirit, fill my family. Come Holy Spirit,
fill my family. Come Holy Spirit, fill my tongue. Come Holy Spirit, fill my eyes. Come Holy Spirit, fill my tongue. Come Holy Spirit, fill my eyes. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. Come Holy Spirit, come Holy Spirit, come Holy Spirit upon me. ಪ್ರಿಯರೆಲ್ಲರೂ ಎಲ್ಲ ಬಂಜೀರನ್ನ ಕೊರತೆಯಲ್ಲಿರುವವರನ್ನ ಗರ್ಭಧರಿಸುವವರನ್ನ ಎಲ್ಲ ಬಾಣತಿಯರನ್ನ ಸಮರ್ಪಿಸುತ್ತಾ ಈ ವಾಗ್ದಾನ ಪ್ರಾರ್ಥನೆ ನೀಡೋಣ. ಎಲ್ಲರೂ ಹೇಳೋಣ. ಪ್ರಿಯರೇ, ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರಿಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನು ನಿನ್ನ ದೇವನು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು.
ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ನಾನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆ ಎಂದು ವಾಗ್ದಾನ ಮಾಡಿರುವ ಪ್ರವೇಶವೇ, ಸ್ವರ್ಗೀಯಾತ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಸರ್ವಲೋಕದ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೆನ್, ಆಮೆನ್, ಆಮೆನ್. ಹೌದು ಪ್ರಿಯರೇ, ಪ್ರಭು ನಮ್ಮೊಡನೆ ಇದ್ದಾರೆ. ಈ ರಾತ್ರಿ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಂತ ಎಲ್ಲ ಮಕ್ಕಳನ್ನ ಯೇಸುವಿಗೆ ಸಮರ್ಪಿಸೋಣ. ಪ್ರಭು ಯೇಸುವೆ, ನನ್ನ ರಕ್ಷಕರೇ, ಸ್ವಾಮಿ, ಈ ರಾತ್ರಿ ಶಿಲುಬೆಯ ಆರಾಧನೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸುತ್ತೇನೆ ರಾಜ. ಈ ಪ್ರತಿಯೊಂದು ಮಕ್ಕಳ ಕೊರತೆಗಳನ್ನು ಒಪ್ಪಿಸುತ್ತೇನೆ ರಾಜ. ಕಣ್ಣೀರನ್ನು ಒಪ್ಪಿಸುತ್ತೇನೆ ರಾಜ. ದುಃಖ ದುಗುಡಗಳನ್ನು ಒಪ್ಪಿಸುತ್ತೇನೆ. ಸಾಲಗಳನ್ನು ಒಪ್ಪಿಸುತ್ತೇನೆ. ಸಮಸ್ಯೆಗಳನ್ನು ಒಪ್ಪಿಸಿಕೊಡುತ್ತೇನೆ. ಬಲಹೀನರಾದ ಇವರ ಮೇಲೆ ದಯೆ ತೋರಿ ಇವರ ಪಾಪಗಳನ್ನು ಕ್ಷಮಿಸಿ ಅನುಗ್ರಹಿಸಿರಿ ರಾಜ. ನಿಮ್ಮನ್ನೇ ನೋಡುತ್ತಾ, ನಿಮ್ಮನ್ನೇ ಕರೆಯುತ್ತಾ ಯೇಸುವೆ ಯೇಸುವೆ ಎಂದು ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆ ಆಲಿಸಿರಿ. ಈ ರಾತ್ರಿ ನಿಮ್ಮ ಮುಂದೆ ಯಾವುದಕ್ಕಾಗಿ ಇವರು ಪ್ರಾರ್ಥಿಸುತ್ತಾ ಇದ್ದಾರೆ ಆ ಎಲ್ಲ ಪ್ರಾರ್ಥನೆಯು ಫಲದಾಯಕವಾಗುವಂತೆ ಮಾಡಿರಿ ರಾಜ. ಇವರ ಜೀವನದ ಎಲ್ಲ ಕೊರತೆಗಳು ನೀಗಲ್ಪಡಲಿ ರಾಜ. ನಿನ್ನ ಪರಿಶುದ್ಧವಾದ ನಾಮದಲ್ಲಿ ನಾನು ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ. ಅಂತೆಯೇ ಈ ದಿನದಲ್ಲಿ ಮಾರಕವಾದ ರೋಗಗಳಿಗೆ ತುತ್ತಾಗಿ, ಕೋವಿಡ್-19ಗೆ ತುತ್ತಾಗಿ, ಸಮಸ್ಯೆಗಳಿಗೆ ತುತ್ತಾಗಿ, ಮರಣದ ಶೈಲಿರುವಂತಹ ICU ವೆಂಟಿಲೇಟರ್ಗಳಲ್ಲಿ ಇರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸುತ್ತೇವೆ. ಆ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ನಿಮ್ಮ ಅನಂತ ಕೃಪೆಯಿಂದ ಎಲ್ಲ ಬಾಣತಿಯರನ್ನ, ಎಲ್ಲ ಪ್ರಸವ ವೇದನೆಗೆ ಸಿದ್ಧರಾಗಿರುವವರನ್ನ, ಪ್ರಸವಿಸುತ್ತಿರುವವರನ್ನ ನಿಮಗೆ ಒಪ್ಪಿಸುತ್ತೇನೆ ರಾಜ. ಅಂತ ಈ ದಿನದಲ್ಲಿ ಮರಣ ಹೊಂದಿದಂತಹ ಎಲ್ಲ ಮಕ್ಕಳನ್ನ ಒಪ್ಪಿಸುತ್ತೇನೆ ರಾಜ. ಕರುಣಿಸಿರಿ ರಾಜ. ಉತ್ತರಿಸುವ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ನನ್ನ ಪ್ರಭುವೇ, ಸ್ವರ್ಗೀಯ ಯಾತ್ರೆ ಎಲ್ಲ ಶುಶ್ರೂಷೆಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಈ ಶುಶ್ರೂಷೆಗಳನ್ನು ನಡೆಸಲು ಬೇಕಾದ ಶಕ್ತಿಯನ್ನ, ಜ್ಞಾನವನ್ನ, ಶಬ್ದವನ್ನ, ಯುಕ್ತಿಯನ್ನ ನಿಮ್ಮ ಪವಿತ್ರಾತ್ಮರನ್ನ ನನಗೆ ಕೊಡಿರಿ ಸ್ವಾಮಿ. ನನಗಾಗಿ ಪ್ರಾರ್ಥಿಸುತ್ತಿರುವಂತಹ ಈ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ರಾಜ. ಆಲಿಸಿದ್ದೀನಿ ಎಂದು ನಾನು ವಿಶ್ವಾಸಿಸುತ್ತೇನೆ ರಾಜ. ಸ್ವಾಮಿ, ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿರಿ. ನಮ್ಮೆಲ್ಲರ ಪ್ರಾರ್ಥನೆಯನ್ನು ಆಲಿಸಿ ಎಂದು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸಿದ್ದೇವೆ ತಾಯಿ. ಆಮೆನ್, ಆಮೆನ್, ಆಮೆನ್. ಎಲ್ಲರ ವಿಶ್ವಾಸದಿಂದ ಪ್ರಭು ಯೇಸು ಕಲಿಸಿದ ಪ್ರಾರ್ಥನೆ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಹೋಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಎಲ್ಲ ಬಾಣತಿಯರಿಗಾಗಿ ನಾವು ಪ್ರಾರ್ಥಿಸಿ. ನಮ್ಮ ಹೋಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಪ್ರಸವ ವೇದನೆಗೆ ಸಿದ್ಧತೆಯಾಗಿರುವಂತಹ ಎಲ್ಲ ತಾಯಿಯಂದಿರಿಗಾಗಿ ನಾವು ಪ್ರಾರ್ಥಿಸಿ. ನಮ್ಮ ಹೋಮರಿಯ ವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಎಲ್ಲ ಪಂಚಿಯರಿಗಾಗಿ ಅಮ್ಮ ಪ್ರಾರ್ಥಿಸಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ.
ಸ್ವಾಮಿ ಕರುಣಿಸಿರಿ ರಾಜ, ನಿಮ್ಮ ಅನಂತ ಕೃಪೆಯಲ್ಲಿ ಕರುಣಿಸಿರಿ ರಾಜ. ಸ್ವಾಮಿ, ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಿರುವ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಆಲಿಸಿ ನೀವು ಸದುತ್ತರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮತ್ತೊಂದು ಆವತ್ತು ಈ ಶಿಲುವೆ ಆರಾಧನೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಮಕ್ಕಳನ್ನು, ಎಲ್ಲ ಕುಟುಂಬಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಕರುಣಿಸಿರಿ ರಾಜ. ಪಿತಾ, ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪುತ್ರರುಡಗೂಡಿ ಹರಸೆ ಮನತಾಯಿ, ಪವಿತ್ರ ಶಿಲುವೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶುಭ ಕಾಮನೆಗಳು. ಗುಡ್ ನೈಟ್. ನನಗಾಗಿ ಪ್ರಾರ್ಥಿಸಿ ಪ್ರಿಯರೇ, ಈ ಶುಶ್ರೂಷೆಗಾಗಿ ಪ್ರಾರ್ಥಿಸಿ ಪ್ರಿಯರೇ. ನಿಮ್ಮ ಪ್ರೀತಿಯನ್ನು ನಿಮಗೆ ಸಹೋದರ ಬ್ರದರ್ ರೊಸಾರಿಯೋ ಪಾಂಡವಪುರ. God bless you.